ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ಪರಪ್ಪನ ಅಗ್ರಹಾರ ಜೈಲಿನದ್ದು. ಈ ಪರಪ್ಪನ ಅಗ್ರಹಾರ ಅನ್ನೋದು ಜೈಲ ಅಥವಾ ರೆಸಾರ್ಟಾ ಅಂತ ಅಲ್ಲಿನ ಮತ್ತಷ್ಟು ವಿಡಿಯೋಗಳು ರಿಲೀಸ್ ಆಗಿದೆ. ಈಗದ ಯಾವ ರೀತಿಯಾಗಿದೆ ಈ ವಿಡಿಯೋಸು ಅಂತಂದ್ರೆ ಆ ರಾಜಾತಿಥ್ಯ ಒಳಗಡೆ ಹೆಂಗ್ ಕೊಡ್ತಾ ಇದ್ರು ಕೈದಿಗಳಿಗೆ ಅನ್ನೋದಕ್ಕೆ ಸಾಕ್ಷೀಕರಿಸ್ತಾ ಇದೆ. ಈ ರೇಪಿಸ್ಟು ಟೆರರಿಸ್ಟ್ಗಳು ಅವರ ವಿಡಿಯೋ ವೈರಲ್ ಆಗಿತ್ತಲ್ಲ, ಅದಾದ್ಮೇಲೆ ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಜೈಲಲ್ಲಿ ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡೋ ವಿಡಿಯೋ ಅದು. ಆರೋಪಿಗಳು ಎಣ್ಣೆ ಪಾರ್ಟಿ ಮಾಡುವ ವಿಡಿಯೋ ವೈರಲ್ ಆಗಿದೆ. ಜೈಲಿನ ಗೋಡೆಯ ಕ್ಯಾಲೆಂಡರ್ 2025 ಅಂತ ಹೇಳ್ತಾ ಇದೆ. ಆದರೆ ಕ್ಯಾಮರಾದಲ್ಲಿರುವಂಥ ಡೇಟ್ ಯಾವುದು ಗೊತ್ತಾ? 2022 ಜನವರಿ ಅಂತ ಇದೆ. ಟೆಕ್ನಿಕಲಿ ನೀವು ಪ್ರೂವ್ ಮಾಡೋದಕ್ಕೆ ಹೋಗಬೇಡಿ ಯಾರೂ. ಅಂದರೆ ನಾನು ಇದನ್ನು ಪೊಲೀಸ್ ಇಲಾಖೆ ಹೋಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದೀನಿ. 2022 ನಾನು ಡೇಟ್ ಚೇಂಜ್ ಮಾಡ್ಕೊಂಡ್ರೆ ನಂದು ಅಷ್ಟೇ. ನೀವು ಈಗ ಕೊಟ್ಟಿರುವಂಥ ಬೈಟನ್ನು ನೀವು 2 ವರ್ಷದ ಹಿಂದಲೇ ಕೊಟ್ಟಿದ್ದೀರಿ ಅಂತ ತೋರಿಸ್ಬೋದು. ಮೊಬೈಲಲ್ಲಿ ಡೇಟನ್ನು ಚೇಂಜ್ ಮಾಡ್ಕೊಂಡ್ರೆ ಮುಗೀತು. ಹಾಗೆ ಇಲ್ಲೂ ಆಗಿದೆ. ಯಾವುದೋ ಅಪ್ಡೇಟ್ ಆಗಿಲ್ಲದಿರುವಂಥ ಫೋನು, ಡೇಟ್ ಕರೆಕ್ಟಾಗಿ ಸೆಟ್ ಮಾಡದೇ ಇರೋ ಫೋನು, ಅದರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನೋಡಿದ ತಕ್ಷಣ ಅಲ್ಲಿ ಕೆಳಗಡೆ 2022 ಇದೆ ಅಂದ ತಕ್ಷಣ ನೀವು ಇದು ಹಳೆ ವಿಡಿಯೋ ಅಂತ ಅಂದ್ಬಿಟ್ರಿ. ಕ್ಯಾಲೆಂಡರ್ ನೋಡಿ, ಅಲ್ಲಿ ಕೆಳಗಡೆ ಮೊಬೈಲಲ್ಲಿ ಫೋಟೋ ತೆಗೆದಿದ್ದು ವಿಡಿಯೋದು ಅಲ್ವಾ ಅದು. ನೋಡಿ ಅಲ್ಲಿ 2022 1 ಗಂಟೆ 15 ನಿಮಿಷ ಅಂತಿದೆ. ಆದರೆ ಕ್ಯಾಲೆಂಡರ್ ನೋಡಿ 2025 ಇದು ಹಳೆ ವಿಡಿಯೋನಾ? ಹಳೆ ವಿಡಿಯೋನಾ ಇದು? ಪ್ರೂವ್ ಮಾಡಕ್ಕೆ ಹೋಗ್ತೀರಾ ಹಳೆ ವಿಡಿಯೋ ಇದು ಅಂತ? ಯಾರನ್ನು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ? ಹಳೆ ವಿಡಿಯೋದು ಅಂತ ಇದು ಬಂದವರೆಲ್ಲ ರಿಯಾಕ್ಷನ್ ಕೊಟ್ರಲ್ಲ. ಇವಾಗ ಏನು ಹೇಳ್ತೀರಿ ಇದಕ್ಕೆ? 2022ರಲ್ಲಿ 2025 ಕ್ಯಾಲೆಂಡರ್ ತಂದೇನಾದರೂ ಇಟ್ಟಿದ್ರಾ? ಹಂಗೇನಾದರೂ ಪ್ರೂವ್ ಮಾಡಕ್ಕೆ ಹೊರಟಿದ್ದೀರಾ? ನಿಮ್ಮ ಇಲಾಖೆಯನ್ನ ಅಥವಾ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಗಳನ್ನ ಸೇಫ್ ಮಾಡೋ ಕೆಲಸ ಆಗ್ತಾ ಇದೆಯಾ? ತಪ್ಪು ಮಾಡಿದವರನ್ನ ಸೇಫ್ ಮಾಡೋ ಕೆಲಸ ಆಗ್ತಾ ಇದೆಯಾ ಇಲ್ಲಿ? ಪರಪ್ಪನ ಅಗ್ರಹಾರ ಅಲ್ಲ, ಇದು ರೆಸಾರ್ಟು ಅಂತ ಈಗ ಜಗಜ್ಜಾಹೀರಾಗಿ ಹೋಗಿದೆ. ಹೊರಗಡೆ ಕ್ರೈಮ್ ಮಾಡೋರು ಹೇಳ್ಕ ತಿರುಗಾಡ್ತಾರೆ. ಪೊಲೀಸರಂದ್ರೇ ಒಂದು ಕಡೆ ಭಯ ಇಲ್ಲ. ಈಗ ಜೈಲಿನ ಮೇಲೂ ಕೂಡ ಭಯ ಇರಲ್ಲ. ಹೆಂಗಿರಬೇಕು ಜೈಲಿನ ವ್ಯವಸ್ಥೆ ಅಂತಂದ್ರೆ? ಹೆದರ್ಕೋಬೇಕು ಜೈಲಿಗೆ ಹೋಗೋದಕ್ಕೆ. ಅಯ್ಯೋ ಜೈಲಿಗೆ ಹೋದ್ರೆ ಹಂಗಿರಲ್ಲ, ಇದಿರಲ್ಲ, ಅದಿರಲ್ಲ ಅಂತ. ಜೈಲು ಅಂದಮೇಲೆ ಇವಾಗ ಏನಿರಲ್ಲ. ಮುಂಚೆ ಜೈಲಲ್ಲಿ ಏನೂ ಇರಲ್ಲ ಅಂತಿದ್ರು. ಈಗ ಜೈಲಲ್ಲಿ ಏನಿರಲ್ಲ. ಪದಗಳಂಗೆ ಅದೇನೆ, ಪದಗಳದೇ, ಆದರೆ ಅರ್ಥಗಳು ಬೇರೆ ಬೇರೆ. ನೋಡಿ, ಇದು ರಣ್ಯಾರಾವ್ ಬಾಯ್ ಫ್ರೆಂಡು. ಯಾವಾಗ ಕೇಸ್ ಆಗಿದ್ದು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? 2022 ಅನ್ನೋದಾದ್ರೆ 2022ರಲ್ಲಿ ಆಗಿದ್ದು ರಣ್ಯಾರಾವ್ ಕೇಸು. 2022ರಲ್ಲಿ ರಣ್ಯಾರಾವ್ ಕೇಸ್ ಆಗಿತ್ತ? ಅದು ಜನವರಿ ತಿಂಗಳಲ್ಲಿ ಆಗಿದ್ದ? ಚಾನ್ಸೇ ಇಲ್ಲ. ಎಲ್ಲವೂ ಕೂಡ ನೀವು ಮೊಬೈಲ್ನಲ್ಲಿ ಕೆಳಗಡೆ ತೋರಿಸ್ತಾ ಇರೋ ಟೈಮ್ ನೋಡ್ಕೊಂಡು ಹೇಳಿದ್ರಿ. ಅಂದರೆ ನಾನು ಇದನ್ನು ಉನ್ನತಾಧಿಕಾರಿಗಳು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿ ಹೇಳಿದಂತಹ ಮಾತನ್ನು ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಅದನ್ನಾದರೂ ನೋಡ್ಬೇಕಲ್ವಾ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡಬೇಕಾದ್ರೆ. ಅಪ್ಡೇಟ್ ಆಗಿಲ್ದಿರೋ ಫೋನಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ 2022 ಅಂತ ತೋರಿಸ್ಬಿಡ್ತು, ಎಲ್ಲರೂ ಹೇಳ್ಬಿಟ್ರು ಹಳೆ ವಿಡಿಯೋ ಅದು ಅಂತ. ಇದು ರೇಪಿಸ್ಟ್ಗಳು ಕೊಲೆ ಮಾಡಿದವ್ರದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದು ಮತ್ತೊಂದು ಕಡೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸಂಬಂಧ ಒಂದಷ್ಟು ವಿಡಿಯೋಗಳು ವೈರಲ್ ಆದ್ವಲ್ಲ. ಈಗ ಜೈಲಿಂದ ಹೊರಗೆ ಬಂದಂತಹ ಎಲ್ಲ ವಿಡಿಯೋಗಳು ಇದೇ ವರ್ಷದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲವೂ ಇದೇ ವರ್ಷದ್ದೇ. ಕಳೆದ ಮಾರ್ಚ್ ತಿಂಗಳಿನಲ್ಲಿ ಅರೆಸ್ಟ್ ಆಗಿರುವಂತಹ ತೆಲುಗು ನಟ ತರುಣ್, ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ರಣ್ಯಾರಾವ್ನ ಪ್ರಿಯಕರ ತರುಣ್, 100 kg ಚಿನ್ನ ಸಾಗಾಟ ಕೇಸಲ್ಲಿ ಅರೆಸ್ಟ್ ಆಗಿರುವಂತಹ ತರುಣ ಮೊಬೈಲ್ ಹಿಡ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ವಿಡಿಯೋ ವೈರಲ್ ಆರೋಪವನ್ನ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಜೈಲಾಧಿಕಾರಿಗಳು ಏನೇನೇನೋ ತಂತ್ರ ರೂಪಿಸಿದ್ರು.
ಬಟ್ ಏನು ಮಾಡೋದು ಪಾಪ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಅಲ್ಲಿ ವೈರಲ್ ಆಗಿರುವಂಥ ವಿಚಾರ ಸಂಬಂಧ ಅಲ್ಲಿ ಕ್ಯಾಲೆಂಡರ್ ಯಾವ ತಿಂಗಳದಿದೆ ಅನ್ನೋದು ಗೊತ್ತಾಗಲಿಲ್ಲ ಪಾಪ ಅವ್ರಿಗೆ. ಆಮೇಲೆ ಯಾವ ವ್ಯಕ್ತಿ ಅಲ್ಲಿ ಫ್ರೇಮಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅದು ಕೂಡ ಗೊತ್ತಾಗಲಿಲ್ಲ ಪಾಪ ಅವ್ರಿಗೆ. ಗೊತ್ತಿದ್ದಿದ್ರೆ ಬೇರೆ ಏನಾದರೂ ಕತೆ ಕಟ್ಬೋದಾಗಿತ್ತೇನೋ, ಅಥವಾ ಜೈಲಿನ ಸಿಬ್ಬಂದಿ ಬಾಡಿ ಕ್ಯಾಮ್ ಇಟ್ಕೊಂಡು ಹೋಗಿದ್ರು ಅದ್ರ ವಿಡಿಯೋ ಅಂತಾನೆ ಹೇಳ್ಬಿಡ್ತಿದ್ರೇನೋ. ಅರೆ ಬಟ್ ಫಸ್ಟ್ ಡಿಫೆಂಡ್ ಮಾಡ್ಕೊಳಕ್ ನೋಡಿದ್ರು ಇದು ಹಳೆ ವಿಡಿಯೋ, ಇದು ಮೊಬೈಲ್ದು ಹಳೆ ವಿಡಿಯೋ ಯಾರೋ ವೈರಲ್ ಮಾಡಿಬಿಟ್ಟಿದ್ದಾರೆ, ನೋಡ್ತೀವಿ ಅದು ಯಾರು ವೈರಲ್ ಮಾಡಿದ್ದಾರೆ ಅಥವಾ ಯಾರು ರಿಲೀಸ್ ಮಾಡಿದ್ದಾರೆ ಅವ್ರಿಗೆ ತಕ್ಕ ಒಂದು ಕ್ರಮವನ್ನ ತಗೋತೀವಿ ಅಂತಂದಿದ್ರು. ಹಳೆ ವಿಡಿಯೋ ಅಂತ ಈಗ ನೋಡಿ ಇದೇ ತಿಂಗಳು, ಇದೇ ಈ ವರ್ಷದ್ದೇ ಇದು, ಈ ವರ್ಷದ ಕ್ಯಾಲೆಂಡರಲ್ಲಿದೆ. ಆಮೇಲೆ ರಣ್ಯಾರಾವ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಾಯ್ ಫ್ರೆಂಡ್ 2022ರಲ್ಲಿ ಅರೆಸ್ಟ್ ಆಗಿತ್ತು. ಪಾಪ ಇದು ಜೈಲಧಿಕಾರಿಗಳಿಗೆ ಗೊತ್ತೂ ಇಲ್ಲ, ಮತ್ತೆ ಅವರು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಕೆಳಗಡೆ ನೋಡಿದ್ರು ಇದು ಹಳೆ ವಿಡಿಯೋ ಅಂತ ಸುಮ್ಬಿಟ್ಬಿಟ್ಟು. ಅಬ್ಸರ್ವ್ ಮಾಡೋರು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಮೇಲಧಿಕಾರಿಗಳು ಏನೋ ಕೆಳಗಡೆ ಡೇಟ್ ನೋಡ್ಬಿಟ್ಟು ತಳ್ಳಾಕ್ಬೋದು, ಆದ್ರೆ ಎಲ್ಲರೂ ಹಂಗಿರಲ್ಲ. ಎಲ್ಲರ ಕಣ್ಣು ಪರಪ್ಪನ ಅಗ್ರಹಾರ ಜೈಲು ಮೇಲೆ ಇವಾಗ ಸದ್ಯದಲ್ಲಿದೆ. ಕಳೆದ 2 ವರ್ಷಗಳಿಂದ, 1 ವರ್ಷ ಆಯ್ತು, ಈಗ 2ನೇ ವರ್ಷ. ಕಳೆದ 1 ವರ್ಷದಿಂದಲೂ ಪರಪ್ಪನ ಅಗ್ರಹಾರ ಜೈಲು ಮೇಲೆ ಎಲ್ಲರ ಕಣ್ಣಿಟ್ಟಿದೆ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿದೆ. ಒಂದ್ ಕಡೆ ಪಾಪ ಆಸಾಮಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಒಂದು ಕೊಲೆ ಮಾಡ್ದ ಆತ, ಈಗ ರಘು ದಿಬ್ಬು ಒದ್ದಾಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ರಾಜಾತಿಥ್ಯ, ಅದು ಈ ವರ್ಷ ದರ್ಶನ್ ಕೇಸಲ್ಲಿ ರಾಜಾತಿಥ್ಯ ಕೊಟ್ಟಿದ್ದು ಲಾಸ್ಟ್ ಇಯರ್, ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತಂದ್ರು. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು. ಇದೇನಾ ಆ ಚೀಮಾರಿ ಅಂತ ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ನಾನು ಹೇಳ್ತಾ ಇದ್ದೆ ಪರಪ್ಪನ ಅಗ್ರಹಾರದ ಮೇಲೆ ಎಲ್ಲರ ಕಣ್ಣು ಅಲ್ಲೇ ನೆಟ್ಟಿದೆ ಅಂತ. ಕಾರಣ ಏನು ಅಂತಂದ್ರೆ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಅಲ್ಲೇ ಇದ್ದಾರೆ ಅಂತ. ಈಗ ಅವ್ರ ಕೇಸಲ್ಲಿ ಪಾಪ ಆ ವ್ಯಕ್ತಿ ರಘು ದಿಂಬಲ್ ಒದ್ದಾಡ್ತಾ ಇದ್ದಾರೆ, ಅದು ಬೇಕು ಅಂತ. ಇವರೆಲ್ಲ ಮೊಬೈಲ್ ಇಟ್ಕೊಂಡು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದನ್ನ 2022 ಅಂತ ಬಿಂಬಿಸೋದಕ್ಕೆ ನೋಡಿದ್ರು. ಆದರೆ ಈಗ ಅಲ್ಲಿರುವಂಥ ಕ್ಯಾಲೆಂಡರು, ಅಲ್ಲಿರುವಂಥ ಒಂದಷ್ಟು ಮುಖಗಳು ಹೇಳ್ತಾ ಇದ್ದಾವೆ ಸತ್ಯ ಏನು ಅಂತ. ಏನೇ ಡೀಟೇಲ್ಸ್ ಕೊಡ್ತೀರಿ ಇದ್ರ ಬಗ್ಗೆ? ಶರತ್, ಪರಪ್ಪನಗರ ಜೈಲಿನ ಕರ್ಮಕಾಂಡಗಳ ಬಗ್ಗೆ ಈ ಹಿಂದೆ ಕೂಡ ಹಲವು ಬಾರಿ ಮಾಧ್ಯಮಗಳಲ್ಲಿ ಪ್ರಸಾರ ಬಿತ್ತರವಾಗಿತ್ತು. ಅದಾದ ಬಳಿಕ 1-2 ದಿನಗಳ ಕಾಲ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ಎಚ್ಚರಿಕೆಯನ್ನ ಕೊಟ್ಟರು, ಅದು ಮುಗಿದ ಅಧ್ಯಾಯ ಅಂತ ಹೇಳಿ ಸುಮ್ಮನೆ ಆಗ್ತಾ ಇದ್ರು. ಆದ್ರೆ ದರ್ಶನ್ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಕೇವಲ ಒಂದು ಕೈಯಲ್ಲಿ ಒಂದು ಸಿಗರೆಟ್, ಒಂದು ಮಗ್ಗನ್ನ ಹಿಡ್ಕೊಂಡಿದ್ದಕ್ಕೆ ಒಬ್ಬ ರೌಡಿ ಶೀಟರ್ ಜೊತೆ ಕಾಣಿಸಿಕೊಂಡು ಒಂದು ಫೋಟೋ ಹೊರಗಡೆ ಬಂದಿದ್ದಕ್ಕೆ ಅಧಿಕಾರಿಗಳು ಕೂಡ ಏನು ಖಡಕ್ ಆಫೀಸರ್ಗಳಂತೆ ಒಂದು ಎಚ್ಚರಿಕೆಯನ್ನು ವಹಿಸಿದ್ರು. ಅಂದ್ರೆ ತೋರಿಸಿ ತಾವು ಏನು ಅನ್ನೋದನ್ನ ತೋರಿಸೋದ್ರ ಪ್ರತಿಫಲವಾಗಿ 11 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಕೊಲೆ ಪ್ರಕರಣದಲ್ಲಿ ಭಾಗಿಯಿದೆ ಅಂತ ಆರೋಪಿಗಳನ್ನೆಲ್ಲ ಕೂಡ ಕೇಂದ್ರ ಬೇರೆ ಬೇರೆ ಜಿಲ್ಲಾ ಕಾರಾಗೃಹಗಳಿಗೂ ಕೂಡ ಶಿಫ್ಟ್ ಅನ್ನ ಮಾಡಿದ್ರು. 3 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಯಿತು. ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಫೋನ್ ಇಲ್ಲಿಂದ ಬಂತು, ಈ ಫೋನ್ ಕೊಟ್ಟವ್ರು ಯಾರು, ಕಾಫಿ ಮಗ್ ಕೊಟ್ಟವ್ರು ಯಾರು, ಸಿಗರೇಟ್ ಕೊಟ್ಟವ್ರು ಯಾರು ಅಂತ ಹೇಳಿ ಎಲ್ಲವನ್ನು ಮಾಡಿದ್ರು. ಆದ್ರೆ ಈಗ ಪರಪ್ಪನಗರ ಜೈಲಿನ ಒಳಗಡೆ ಇರುವಂತಹ ಒಂದು ಬ್ಯಾರಕ್ಗಳಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ತಾ ಇರುವಂತದ್ದು, ಎಣ್ಣೆ ಪಾರ್ಟಿ ಮಾಡ್ತಾ ಇರುವಂತದ್ದು, ಜೊತೆಗೆ ಬೇರೆಯವರ ಜೊತೆಯಾಗಿ ಸಂಭಾಷಣೆ ಮಾಡ್ತಾ ಇರುವಂತಹ ವಿಡಿಯೋಗಳು, ಕಳೆದ ಕೆಲವು ದಿನಗಳ ಹಿಂದೆ ಗುಬ್ಬಚ್ಚಿಸ್ತೀನ ಅನ್ನುವಂತ ಒಬ್ಬ ರೌಡಿ ಶೀಟರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಂತ ಫೋಟೋಗಳು ಎಲ್ಲವೂ ಕೂಡ ಈಗ ವೈರಲ್ ಆಗಿರುವಂತದ್ದು. ಹಾಗಾದ್ರೆ ಈಗ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ಒಳಗಡೆ ಇರುವಂತಹ ಕೈದಿಗಳಿಗೆ ಫೋನ್ಗಳು ಯಾವ ರೀತಿ ಸಪ್ಲೈ ಆಗ್ತಾ ಇದೆ? ಹೆಲಿಕಾಪ್ಟರ್ ಮೂಲಕವಾಗಿ ಏನಾದ್ರು ತಂದಾಗ್ತಾ ಇದ್ದಾರಾ? ಡ್ರೋನ್ನ ಮೂಲಕ ಸಪ್ಲೈ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಅಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳೇ ಖುದ್ದಾಗಿ ಶಾಮೀಲಾಗಿರುವಂತಹದ್ದು, ನೇರವಾಗಿ ಹಣದ ಆಸೆಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಅಥವಾ ಸುಲಿಗೆ ಮಾಡಿ ಯಾವುದೋ ಒಂದು ಕೃತ್ಯದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಆತ ಬದಲಾಗಿ ವಾಪಸ್ ಬರ್ತಾನೆ ಅಂತ ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಆತನ ಮನಸ್ಥಿತಿಯೇ ಬೇರೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ದಿನ ಕಾಲ ಕಳೆಯೋದಕ್ಕೂ ಕೂಡ 1000 ರೂಪಾಯಿ ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಹಣ ಕೊಟ್ರೆ ತನಗೆ ಬೇಕಾದಂತ ಊಟವನ್ನ ವ್ಯವಸ್ಥೆ ಮಾಡ್ತಾರೆ, ಬೇಕಾದಂತ ವಸ್ತುಗಳು ಎಲ್ಲವನ್ನು ಕೂಡ ಕೊಡ್ತಾರೆ. ಆದ್ರೆ ನಾರ್ಮಲ್ ಆದಂತಹ ವ್ಯಕ್ತಿ ಏನಿದೆ ಅಲ್ಲಿ ಕೊಡುವಂತ ಊಟವನ್ನ ಸೇವಿಸಬೇಕು, ಅವ್ರು ಹೇಳುವಂತ ಕೆಲಸಗಳನ್ನ ಮಾಡಬೇಕು. ಇದ್ಯಾವುದು ಇಲ್ಲ ಅಂತ ಹೇಳಿದ್ರೆ ಆತನಿಗೆ ನರಕ ಯಾತನೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳಲ್ಲ, ಬದಲಾಗಿ ಸಜಾ ಆಗಿರುವಂತ ಕೈದಿಗಳಾಗಿರ್ಬೋದು, ವಿಚಾರಣಾ ದಿನ ಕೈದಿಗಳಾಗಿರ್ಬೋದು, ಇವರು ಈ ರೀತಿಯಾಗಿ ಮಾಡ್ತಾ ಇರೋದು. ಸದ್ಯ ಈ ವಿಡಿಯೋಗಳೆಲ್ಲ ವೈರಲ್ ಆದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂತದ್ದು, ಈ ಗೃಹ ಸಚಿವರು ಹೇಳಿದ್ದಾರೆ. ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಕಾರಣ ಏನು,
ಈ ಆಗಿರುವಂತದ್ದೆಲ್ಲವೂ ಕೂಡ ಇದೇ ವರ್ಷದ್ದು. ಹಾಗಾಗಿ ಅವರ ವಿರುದ್ಧ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕ್ರಮ ಅಂದ್ರೆ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಕೇವಲ ಅಧಿಕಾರಿಗಳನ್ನ ಕರೆದಿ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ವಿನಃ ಆದ್ರೆ ಇದು ಮುಂದೆ ಈ ರೀತಿ ಆಗದೆ ಇರುವಂತಹ ಎಚ್ಚರಿಕೆಯನ್ನು ವಹಿಸೋದಕ್ಕೆ ನಿಜಕ್ಕೂ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪರಪ್ನಗರ ಜೈಲಿನಲ್ಲಿ ಎಂತೆಂತ ನಟೋರಿಯಸ್ ರೌಡಿಗಳಿದ್ದಾರೆ, ರೌಡಿ ಶೀಟರ್ಗಳಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಇದನ್ನ ಮನೆ ಮಾಡ್ಕೊಂಡಿರುವಂತದ್ದು, ಒಳಗಡೆ ಕೂತು ಹೊರಗಡೆ ಜಗತ್ತನ್ನ ಕೂಡ ಆಳ್ತಾ ಇದ್ದಾರೆ. ಮೊಬೈಲ್ಗಳು ಸಪ್ಲೈ ಆಗುತ್ತೆ, ಗಾಂಜಾ ಒಳಗಡೆ ಹೋಗುತ್ತೆ, ಪ್ರತಿಯೊಂದು ಕೂಡ ಅಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅಲ್ಲಿರುವಂತಹ ವ್ಯವಸ್ಥೆಯನ್ನ ಪರಿಶುದ್ಧ ಮಾಡೋದಕ್ಕೆ ನಿಜಕ್ಕೂ ಕೂಡ ಅದು ಕಷ್ಟ ಅಂತಾನೆ ಹೇಳ್ಬೋದು, ಮತ್ತೆ ಅಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಒಂದಲ್ಲ ಒಂದು ವಿಡಿಯೋಗಳು ವೈರಲ್ ಆಗ್ತಾನೆ ಇದೆ. ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ಒಬ್ಬ ಉಗ್ರನಿಗೆ ಕೈಗೆ ಫೋನ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳ ಒಂದು ಎಷ್ಟರ ಮಟ್ಟಿಗೆ ಹಣದ ಆಸೆಗೆ ಬಿದ್ದಿದ್ದಾರೆ ಅನ್ನೋಂತಹದ್ದು ಕೂಡ ಕಾಡ್ತಾ ಇರುವಂತದ್ದು. ಶರತ್, ಸದ್ಯ ಈ ಒಂದು ವಿಡಿಯೋಗಳು ಹೊರಗಡೆ ಬರ್ತಾ ಇದೆ, ಇನ್ನೂ ಏನೇನೆಲ್ಲ ಇದೆ ಅನ್ನೋಂಥದ್ದನ್ನು ಕೂಡ ನೋಡ್ಬೇಕಾಗಿರುವಂತದ್ದು. ಶರತ್. ಎಸ್, ಥ್ಯಾಂಕ್ ಯು ವೆಂಕಟೇಶ್.